ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಡೇಟು ವೆಯ್ಟ್ ಲಾಸ್ ಜರ್ನಿ ಇವತ್ತು ಯಾವ ಥರ ಹೋಯ್ತು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ಸ್ನೇಹಿತರೆ. ಸೊ ಅದಕ್ಕೂ ಮುಂಚೆ ನಾನು ಮುಂಚೆನೇ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ನನಗೆ ರೀಸೆಂಟಾಗಿ ಒಂದು 2 months ಬ್ಯಾಕ್ ನನಗೊಂದು ಸರ್ಜರಿ ಆಯಿತು ಅಂತ. ಸೊ ಆ ಸರ್ಜರಿ ರಿಲೇಟೆಡ್ ನಾನು ಇವತ್ತು ಚೆಕಪ್ಗೆ ಹೋಗ್ತಿದ್ದೀನಿ. ಸೊ ನಾನು ಚೆಕಪ್ಗೆ ಹೋಗ್ತಿರೋದು ನನಗೆ ಸರ್ಜರಿ ಆಗಿರೋದು ಮೈಸೂರು JSS ಹಾಸ್ಪಿಟಲಲ್ಲಿ. ಸೊ ನಾನಿವತ್ತು ಹಾಸ್ಪಿಟಲಿಗೆ ಮಂತ್ಲಿ ಚೆಕಪ್ಗೆ ಹೋಗ್ತಿದ್ದೀನಿ ಸ್ನೇಹಿತರೆ. ಸೊ ನಮ್ಮೂರಿಂದ ತುಂಬ ದೂರ ಇದೆ ಮೈಸೂರು. ಸೊ ನಾನಿವಾಗ ಒಂದು 7 ಗಂಟೆ ಹತ್ತತ್ರ ಆಗಿದೆ ಟೈಮು. ಸೊ ನಾನು 7 ಗಂಟೆಗೆ ಹೋಗ್ತೀನಿ. ಸೊ ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ 10 ಗಂಟೆಗೆ ಸಿಕ್ಕಿದೆ. ನಮ್ಮೂರಿಂದ 7:15 ಬಸ್ಸಿಗೆ ನಾನು ಹೋದರೆ ಅಲ್ಲಿ 9:15ಗೆಲ್ಲ ರೀಚ್ ಆಗಿರ್ತೀವಿ. ಸೊ ಡಾಕ್ಟರ್ ಅಪಾಯಿಂಟ್ಮೆಂಟ್ 10 ಗಂಟೆಗೆ ಸಿಕ್ಕಿರೋ ಕಾರಣ ಸೊ ಹಾಫ್ ಆನ್ ಅವರ್ ಮುಂಚೆ ನನಗೆ ಹಾಸ್ಪಿಟಲಲ್ಲಿ ರೀಚ್ ಆಗಿರ್ತೀವಿ ಸ್ನೇಹಿತರೆ. ಸೊ ಈ ಜರ್ನಿ ನಾನಿವತ್ತು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಲ್ವ. ಸೊ ಆಸ್ಪತ್ರೆಗೆ ಹೋದರೂ ಕೂಡ ನನ್ನ ಡಯೆಟ್ನ ನಾನು ಆದಷ್ಟು ಮ್ಯಾಕ್ಸಿಮಮ್ ಯಾವ ಥರ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಸೊ ಅಷ್ಟು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ. ಸೊ ಹೊರಗಡೆ ಹೋಗ್ತೀವಿ ಅಂದಮೇಲೆ ಇದ್ದೇ ಇರುತ್ತೆ. ಸೊ ಇವಾಗ ಟೈಮ್ ಹೇಳಿದೆ ಅಲ್ವಾ, 7 o'clock ಹತ್ರ ಆಗಿದೆ. 7:30ಗೆ ನಾನು ಬಸ್ ಹತ್ತಿದ್ದೀನಿ. ಇವಾಗ ನಾನು 1 ಗ್ಲಾಸ್ ಬಿಸಿನೀರು ಕುಡ್ದಿದ್ದೀನಿ ಅಷ್ಟೇ ಬೆಳಿಗ್ಗೆ. ಅದು ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ. ಸೊ ಅದೇ ನಾನು ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಫಾಸ್ಟ್ ಬ್ರೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲೇ ನಾನು ಡಾಕ್ಟರ್ ಹತ್ರ ಅದು ಡಾಕ್ಟರ್ಗೆಲ್ಲ ತೋರಿಸಿದಾದ್ಮೇಲೆ ಹೆಚ್ಚು ಕಡಿಮೆ 11 ಗಂಟೆ ಆಗುತ್ತೆ. ಸೊ ಆ ಟೈಮಿಗೆ ನಾನು ಏನಾದರೂ ಡೈರೆಕ್ಟು ತಿಂಡಿನ ತೊಗೊಳ್ಳೋಣ ಅಂದರೆ ನಾಷ್ಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ ಬನ್ನಿ, ಇವತ್ತಿನ ಡಯಟ್ ಯಾವ ಥರ ಎಲ್ಲ ಹೋಗುತ್ತೆ ಅನ್ನೋ ಪ್ಲ್ಯಾನ್ ನನಗೂ ಕೂಡ ಇಲ್ಲ. ಸೊ ಯಾವ ಥರ ಹೋಗುತ್ತೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಯಾವ ಥರ ಹೋಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಇವಾಗ ನಾವು ಹಾಸ್ಪಿಟ್ಲಿಗೆ ರೀಚ್ ಆಗಿ ಸ್ಪೆಷಲ್ ವಾರ್ಡಲ್ಲಿ ಕೂರ್ತಿದ್ದೀವಿ. ಸೊ ನಾನು ಒಬ್ಬಳೇ ಹೋಗಲಿಲ್ಲ. ಸೊ ನಾನು ನಮ್ಮೂರಿಂದ ಒಬ್ಬಳೇ ಹೋಗಿದ್ದೆ. ಸೊ ಆ ಕಡೆಯಿಂದ ಮನೆಯಿಂದ ಅಮ್ಮ ಕೂಡ ಬಂದಿದ್ದರು. ಸೊ ಇಬ್ಬರು ಹೋಗ್ಬಿಟ್ಟು ಸೊ ಡಾಕ್ಟ್ರು 10 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಆದರೆ ಏನೋ ಮೀಟಿಂಗ್ ಇತ್ತಂತೆ, ಅದಕ್ಕೆ ಸೊ ಡಾಕ್ಟ್ರು ಬಂದು ನೋಡೋದೇ 11 ಗಂಟೆ ಆಗೋಯಿತು. ಸೊ ಡಾಕ್ಟ್ರ್ ಎಲ್ಲ ನೋಡಿದಾದಮೇಲೆ ನಾವು ಕ್ಯಾಂಟೀನ್ಗೆ ಬಂದ್ವಿ. ಸೊ ಅಲ್ಲೇ JSS ಕ್ಯಾಂಟೀನ್ಗೆ ಬಂದುಬಿಟ್ಟು ಸೊ ಅಲ್ಲೇ ಇವಾಗ ತಿಂಡಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀವಿ. ಸೊ ನಾನು ನಮ್ಮ ಅಮ್ಮಂಗೆ ಬಿಸಿಬೇಳೆಭಾತ್ ತಂದುಕೊಡಮ್ಮ ಅಂತ ಹೇಳಿದ್ದೆ. ಸೊ ಬಿಸಿಬೇಳೆಭಾತ್ ಖಾಲಿ ಆಗಿತ್ತಂತೆ. ಸೊ ಟೈಮ್ 11:30 ಆಗಿತ್ತಲ್ವ. ಸೊ ಅಷ್ಟೊತ್ತಿಗೆ ಬಿಸಿಬೇಳೆಭಾತ್ ಖಾಲಿ ಆಗಿತ್ತಂತ ಹೇಳಿ ನಮ್ಮಮ್ಮ ರೈಸ್ ಬಾತ್ ತೊಗೊಂಡು ಬಂದಿದ್ದರು. ಸೊ ನಾನು ಸುಮ್ಮನೆ ಕೂತಿದ್ದೆ, ನಮ್ಮಮ್ಮನೇ ಹೋಗಿ ತೊಗೊಬಂದಿದ್ರು. ಸೊ ನನಗೆ ರೈಸ್ ಬಾತ್ ತೊಗೊಂಡಿದ್ರು, ನಮ್ಮಮ್ಮಂಗೆ ದೋಸೆ ತೊಗೊಂಡಿದ್ರು. ನಾನು ದೋಸೆ ಬೇಡ ಅಂತ ಹೇಳಿದೆ. ಸೊ ನಾನು ಬಿಸಿಬೇಳೆಭಾತ್ ಇರುತ್ತಲ್ಲ ಅಂತ ಹೇಳಿದೆ. ಸೊ ನನಗೆ ರೈಸ್ ಬಾತ್ ಅಷ್ಟು ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಸೊ ಕ್ಯಾಲರಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು. ಸೊ ಅದ್ರ ಜೊತೆಗೆ ನಾನು 2 ಮಸಾಲ ವಡೆ ಕೂಡ ತಿಂದೆ. ಸೊ ಸ್ನೇಹಿತರೆ, ನಾವು ಬರೋಷ್ಟೊತ್ತಿಗೆ 3 ಗಂಟೆ ಹತ್ತತ್ರ ಆಗೋಗಿತ್ತು. ಸೊ ಬಂದ ತಕ್ಷಣ 1 ಲೋಟ ಕಾಫಿ ಮಾಡ್ಕೊಂಡು ಕುಡಿದೆ. ಸೊ ನಾನು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಬರುತ್ತಲ್ವ, ಸೊ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಕಾಫಿಗೆ. ಸಕ್ಕರೆನ ಹಾಕ್ತಿಲ್ಲ. ಇದು ಏನು ಒಳ್ಳೆಯದು ಅಂತ ನಾನು ಹೇಳ್ತಿಲ್ಲ, ಆದರೆ ಸಕ್ಕರೆಗಿಂತ ಬೆಟರ್ ಅಂತ ಅಷ್ಟೇ. ಸೊ ಆದಷ್ಟು ವೆಯ್ಟ್ ಲಾಸ್ ಜರ್ನಿಲಿರೋರು ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಆರ್ಗಾನಿಕ್ ಬೆಲ್ಲ ಆಗಿರ್ಬೋದು ಆದಷ್ಟು ಅವಾಯ್ಡ್ ಮಾಡಿದಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ. ಸೊ ಅದರಿಂದ ನಾನು 1 ಲೋಟ ಕಾಫಿ ಅಂತೂ ಕುಡಿತಿದ್ದೀನಿ. ಸೊ ನೋಡೋಣ ಮುಂದೆ ಯಾವಾಗಾದರೂ ಸ್ಕಿಪ್ ಮಾಡ್ತೀನೇನೋ ಗೊತ್ತಿಲ್ಲ. ಸೊ ಖಂಡಿತ ಸ್ನೇಹಿತರೆ, ಸೊ ನಾನು ಹಾಸ್ಪಿಟಲ್ಗೆ ತೋರಿಸ್ಕೊಬರ್ಬೇಕಾದ್ರೆ ನನಗೆ ಡಾಕ್ಟರ್ ಹೇಳಿದ್ದು ಕೇಳಿ ಶಾಕ್ ಆಯಿತು. ಸೊ ಇವಾಗ ಹತ್ತತ್ರ 2.5 months ಹಿಂದೆ ಕೂಡ ಒಂದು ಸರ್ಜರಿನ ಮಾಡಿಸ್ಕೊಂಡಿದ್ದೆ. ಸೊ ಡಾಕ್ಟರ್ ಮತ್ತೆ ಹೇಳಿದ್ರು, ಮತ್ತೆ ಮಂಗಳವಾರ ಬಂದು ಅಡ್ಮಿಟ್ ಆಗಿ ಸೊ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಗುರುವಾರ ನಿಮಗೆ ಆಪ್ರೇಷನ್ ಮಾಡಬೇಕು ಮತ್ತೊಂದು ಅಂತ ಹೇಳಿ. ಸೊ ನನಗೆ ತುಂಬ ಬೇಜಾರಾಯಿತು. ಏನಪ್ಪ ನನಗೆ ಲೈಫಲ್ಲಿ
ಎಷ್ಟು ಆಪ್ರೇಷನ್ ಆಗಿದೆ ಅಂದರೆ ಆಲ್ರೆಡಿ 4 ಆಪ್ರೇಷನ್ ಆಗಿದೆ. ಸೊ ಇದಾದರೆ 5ನೇ ಆಪ್ರೇಷನ್ ಇದು. ಸೊ ನನಗೆ 13 ವರ್ಷ ವಯಸ್ಸಿದ್ದಾಗಿಂದನೂ ಆಪ್ರೇಷನ್ಸ್ ಹೆಲ್ತ್ ಇಶ್ಯೂಸ್ ಆಗ್ತಾನೇ ಬಂದಿದೆ. ಸೊ ಏನಪ್ಪ ಹಿಂಗೆ ಅಂತ ಅನಿಸ್ಬಿಟ್ಟೈತೆ, ತುಂಬ ಬೇಜಾರಾಗ್ಬಿಟ್ಟೈತೆ. ಈ ಆಸ್ಪತ್ರೆಗೆ ಹೋದರೆ ಯಾಕಾದರೂ ಆಸ್ಪತ್ರೆಗೆ ಹೋಗ್ತೀನೋ ಅಂತ ಅನಿಸುತ್ತೆ. ಯಾಕಂದರೆ ಏನು ಆಪ್ರೇಷನ್ ಅದು ನಂಗೆ ನನಗೆ ಹೆಲ್ತ್ ಇಶ್ಯೂಸ್ ಇರೋದಕ್ಕೆ ಅವ್ರು ಆಪ್ರೇಷನ್ ಮಾಡೋದು ಅಂತ ಗೊತ್ತು. ಆದರೆ ಏನೋ ಆಪ್ರೇಷನ್ ಮಾಡಿಸ್ಕೊತೀರಾ, ಅದು ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಬೆಡ್ ರೆಸ್ಟ್ ಅದೆಲ್ಲ ಯಾರಿಗೆ ಬೇಕು ಜೀವನ ಅಂತ ಅನಿಸ್ಬಿಡುತ್ತೆ. ಆದರೆ ಎಂಡ್ ಆಫ್ ದ ಡೇ ನಮ್ಮೋರು ಅಂತ ಇರ್ತಾರಲ್ವ, ಸೊ ಅವ್ರ ಜೊತೆ ನಾವು ಬದುಕಲೇಬೇಕು ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಸೊ ಡಾಕ್ಟರ್ ಹೇಳ್ದಂಗೆ ಕೇಳಲೇಬೇಕಲ್ವಾ. ಏನಾಗುತ್ತೋ ಗೊತ್ತಿಲ್ಲ ನನ್ನ ಲೈಫಲ್ಲಿ, ಆ ದೇವರು ಏನು ಹಣೆಬರಹ ಬರೆದಿದ್ದಾನೋ. ಸೊ ಫೈನಲಿ ಇದೊಂದು ಆಪ್ರೇಷನ್ನ ಮಾಡಿಸ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಈ ಮಂಗಳವಾರನ ಹೋಗ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಪೀರಿಯಡ್ ಆದ 9 ದಿನದ ಒಳಗೆ ಇದು ಆಪ್ರೇಷನ್ ಆಗಬೇಕಂತೆ. ಸೊ ನೆಕ್ಸ್ಟ್ ಮಂತ್ ನೋಡೋಣ, ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ಸೊ ಮನೇಲೆಲ್ಲ ಡಿಸ್ಕಸ್ ಮಾಡಿ, ಸೊ ಮನೇಲಿ ಯಾವಾಗ ಮಾಡಿಸ್ತಾರೆ ಆವಾಗ ಹೋಗಿ ಮಾಡಿಸ್ಕೊತೀನಿ ಸ್ನೇಹಿತರೆ. ಸೊ ಅದಾದಮೇಲೆ ನಾನು ರೈಸ್ ತೊಗೊಂಡೆ. ಸೊ ಸಂಜೆ ಕೂಡ ಸುಮಾರು 8 ಗಂಟೆ ಟೈಮಲ್ಲಿ ಸ್ವಲ್ಪ ಕಾಯನ್ನ ಮಾಡಿದೆ, ಅದನ್ನ ತೊಗೊಂಡೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವೆಯ್ಟ್ ಲಾಸ್ ಜರ್ನಿ. ಮುಂದೆ ಡೇ 3 ಮತ್ತೆ ಸಿಗ್ತೀನಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗೈತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.